ನಾವು ಎಲ್ಲಿಗೆ ಹೋಗ್ತಿರೋದಂದರೆ, ನಾಳೆ ನಮ್ಮ ಗುಡ್ಡಿ ಮಾದು ಬರ್ಡೇ. ನಮ್ಮ ಅಕ್ಕಗೆ ಇವತ್ತು ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ನಾವು. ನಮ್ಮ ಅಕ್ಕಗೆ ಇಲ್ಲೇ ಇರೋಕ್ಕೆ ಹೇಳ್ತಾನೆ. ಆಲ್ಮೋಸ್ಟ್ ಒಂದು 6 to 7 ಶಾಪ್ಸ್. ಹೇಳು ಹಾಯ್ ಏನು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ನಾವು ಎಲ್ಲಿಗೆ ಹೋಗ್ತಿರೋದಂದರೆ, ನಾಳೆ ನಮ್ಮ ಗುಡ್ಡಿ ಮಾದು ಬರ್ಡೇ. ನಮ್ಮ ಅಕ್ಕಗೆ ಇವತ್ತು ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ನಾವು. ಅದೊಂದು ಬಟ್ಟೆ ಫಸ್ಟು ಒಂದು ಬಟ್ಟೆ ತೊಗೊಂಡ್ರಿ, ಅದೇನೋ ಒಂದು ಪ್ರಾಬ್ಲಮ್ ಆಯಿತು. ಅದಕ್ಕೋಸ್ಕರ ನೀನೇ ಹೇಳ್ಕೊತೀಯಾ? 3 ದಿವಸದಿಂದ ಓಡಾಡಿ ಇವಾಗ ತಿರ್ಗಾ ಇನ್ನೊಂದ್ಸತಿ ತಿರ್ಗಾ ಕರ್ಕೊಂಡು ಹೋಗ್ತಾರೆ ನಾಳೆ ಬರ್ಡೇ ಇಟ್ಕೊಂಡು. ನೋಡಿ, ಇವಾಗ ತಿರ್ಗಾ ಚಿಕ್ಕಪೇಟೆಗೆಲ್ಲೋ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಾವುದೋ ಒಂದು ಬಟ್ಟೆ ಅಂಗಡಿ ನೋಡೋರಂತೆ. ಅದಕ್ಕೋಸ್ಕರ ಇವಾಗ ಅಲ್ಲೋಗಿ ಬಟ್ಟೆ ನೋಡಿ ಇಷ್ಟ ಆದರೆ ತೊಗೊಂಬರ್ತೀವಿ. ಇಲ್ಲಾಂದರೆ ಏನು ಮಾಡೋದಂತ ಹೇಳ್ತೀನಿ ನಿಮಗೆ. ವಿಡಿಯೋ ನೋಡ್ತಾರೆ, ನಿಮಗೂ ಗೊತ್ತಾಗುತ್ತೆ ಏನು ಮಾಡ್ತಾಯಿದ್ದೀವಿ ಅಂತ. ಸ್ನೇಹಿತರೆ, ಈ ವ್ಲಾಗಲ್ಲಿ ಇವತ್ತು ಮತ್ತು ನಾಳೆ ಒಂಥರ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ ವ್ಲಾಗು. ಏನಕ್ಕಂದರೆ ನಾಳೆ ನಮ್ಮ ಗುಡ್ಡಿ ಮಾದು ಬರ್ಡೇ. ಅದಕ್ಕೋಸ್ಕರ ಇವತ್ತಿಂದ ಫುಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಂದ ಅಲ್ಲ ಸ್ನೇಹಿತರೆ, ಆಲ್ಮೋಸ್ಟ್ 1 ವೀಕ್ ಬ್ಯಾಕಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಅಕ್ಕಗೆ ಒಂದು ಬಟ್ಟೆ ಒಂದು ಮಂತ್ ಬ್ಯಾಕೆ ಒಂದು ಬಟ್ಟೆನ ಹೊಲ್ಸಕ್ಕೆ ಹಾಕ್ತಿದ್ರು. ಆ ಬಟ್ಟೆ ಇವಾಗ ಆಂಟಿ ಹೇಗೆ ಹೊಲ್ದಿದ್ದಾರೆ ಅಂದರೆ, ಯಾವುದೋ ಹಳ್ಳಿಯಲ್ಲಿ ಹಳ್ಳಿನ ಇದು ಮಾಡ್ತಿಲ್ಲ, ಲೈಕ್ ಇವಾಗ ಹೆಂಗೆ ಹಳೇ ಕಾಲಿನ ಸ್ಟೈಲಲ್ಲೆಲ್ಲ ಹೊಲಿತಾರಲ್ಲ, ಆ ಥರ ಹೊಲ್ದ್ಬಿಟ್ಟು ಅವ್ರ ಬಟ್ಟೆನ. ಅದಕ್ಕೋಸ್ಕರ ಆಮೇಲೆ ತಿರ್ಗಾ ಬಸವನಗುಡಿಗೆ ಹೋಗಿ ಅಲ್ಲೊಂದು ನಿನ್ನೆ ಒಂದು ಏನದು ಕ್ರಾಪ್ ಟಾಪ್ ಏನೋ ತಂದ್ರಿ. ನಿನ್ನೆ ಅಲ್ಲ, 2 ಡೇಸ್ ಬ್ಯಾಕ್ ಏನೋ ಕ್ರಾಪ್ ಟಾಪ್ ತಂದ್ರಿ. ಇವಾಗ ಅದಕ್ಕೇನೋ ಸ್ಲೀವ್ಸ್ ಏನೋ ಅಟ್ಯಾಚ್ ಮಾಡೋಕ್ಕಾಗಲ್ಲ ಅಂತೆ. ಅದಕ್ಕೋಸ್ಕರ ಇವಾಗ ಅದನ್ನು ಬೇಡ ಅಂತೆ. ಇವಾಗ ತಿರ್ಗಾ ಇನ್ನೊಂದು ಅಂಗಡಿಗೆ ಹೋಗ್ತಾಯಿದ್ದೀವಿ ಚಿಕ್ಕಪೇಟೆಯಲ್ಲಿ. ಯಾವುದೋ ನಮ್ಮ ಅಕ್ಕ ರೀಲ್ಸಲ್ಲಿ ನೋಡ್ತು ಇವಾಗ ತಾನೆ. ಅದಕ್ಕೋಸ್ಕರ ಇವಾಗ ಆ ಅಂಗಡಿಗೆ ಹೋಗ್ತಾಯಿದ್ದೀವಿ ಚಿಕ್ಕಪೇಟೆಯಲ್ಲಿ. ನೋಡೋಣ ಬನ್ನಿ. ನನಗೆ ಚಿಕ್ಕಪೇಟೆಗೆಲ್ಲ ಬರೋಕ್ಕೆ ಇಷ್ಟ ಇದು ಕಾಲೆತ್ತು. ಯಾರು ನೋಡಿದು ಡೆಡ್ ಎಂಡ್ ಇದು ಇದೆ ನೋಡಿ. ನಮ್ಮ ಅಕ್ಕ ಅದು ಯಾವ ರೋಡ್ ಕರ್ಕೊಂಬಂದವರು. ಈ ಗಾಡಿ 2 ವೀಲರ್ ಹೋಗೋಕ್ಕೂ ಜಾಗ ಇಲ್ಲ ಇಲ್ಲಿ. ನೋಡಿ ಹೆಂಗೆ ಹಾಕೋರು ಗಾಡಿಗಳನ್ನ. ಕಾಲೆತ್ತು ಇಲ್ಲೇ. ಸ್ನೇಹಿತರೆ, ಫೈನಲಿ ಹೇಗೋ ಅಂಗಡಿ ಸಿಕ್ತು. ಅಂಗಡಿಯಿಂದ 500 ಮೀಟ್ರ್ ಅಲ್ಲಿ ಇಲ್ಲಿ ಗಾಡಿ ನಿಲ್ಸಿದ್ದೀನಿ. ನೋಡಿ ಇಲ್ಲೇ ಐತೆ ನೋಡಿ, ಇದೆ ಅಂಗಡಿ. ಎಲ್ಲೆಲ್ಲ ಗೊತ್ತಿಲ್ಲ. ನಮ್ಮ ಅಕ್ಕಗೆ ಇಲ್ಲೇ ಇರೋಕ್ಕೆ ಹೇಳ್ತಾನೆ. ಎಲ್ಲಿ ಸರಿ, ನಮ್ಮ ಅಕ್ಕ ಅಂಗಡಿ ಒಳಗಡೆ ಹೋಗ್ಬಿಟ್ಟವಳು. ಇಲ್ಲ, ಅವ್ರ ಜೊತೆ
ಬೇರೆ ಪ್ಯಾಟರ್ನ್ ಬೇಕಾದ್ರೆ ಬೇರೆ ಪ್ಯಾಟರ್ನ್ ಕೊಡ್ತೀನಿ. ಸ್ನೇಹಿತರೆ, ಇವಾಗ ನಮ್ಮ ಅಕ್ಕಗೆ ಇಸ್ಕೊಂಡಿವಿ ಬಟ್ಟೆ. ಆಲ್ಮೋಸ್ಟ್ ಒಂದು 6 to 7 ಶಾಪ್ಸ್ ರೌಂಡ್ ಹೊಡೆದಾದ್ಮೇಲೆ ಇವಾಗ ಹೋಗಿ ಯಾವುದೋ ಇದೊಂದು ಅಂಗಡಿ ಐತೆ, ಅಲ್ಲಿ ಸಿಕ್ಕಿದೆ. ಇವಾಗ ಇದಕ್ಕೆ ಸೂಟ್ ಆಗೋ ಥರ ನಮ್ಮ ಗುಡ್ಡಿ ಮಾಗೆ ಇನ್ನೊಂದು ಬಟ್ಟೆ ಇಸ್ಕೊಳಕ್ಕೆ ಇದೇನೋ ಲಾಲ್ ಬಿಲ್ಡಿಂಗ್ ಅಂತ, ಇವಾಗ ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಇವಾಗ ಶಾಪಿಂಗ್ ಎಲ್ಲ ಆಯಿತು. ಇವಾಗ ಮನೆ ಕಡೆಗೆ ಓಡಬೇಕು. ಫುಲ್ ನಿದ್ದೆ ಹಿಡಿತಾ ಐತೆ, ಇನ್ನೂ ಎಷ್ಟೊಂದು ಕೆಲಸ ಐತೆ. ಬನ್ನಿ ಇವಾಗ ಮನೆಗೆ ಹೋಗ್ತಾ ಸಿಗೋಣ. ಸ್ನೇಹಿತರೆ, ಇವಾಗ ನಾನು ಮನೆಗೆ ಬಂದು ಮಲ್ಕೊಂಬಿದ್ದೆ. ಇವಾಗ ಎದ್ದು ತಿಂದು ನಮ್ಮ ಅಕ್ಕನ ಅವ್ರ ಮನೆಗೆ ಕ್ಯಾಬ್ ಮಾಡಿ ಕಳಿಸಿ ಇವಾಗ ನಾನು ಹೋಗ್ತಿರೋದು ಕಟಿಂಗ್ ಮಾಡ್ಸೋಕ್ಕೆ. ಕಟಿಂಗ್ ಮಾಡಿಸ್ಕೊಂಡು ಬಂದು ಇನ್ನೂ ತುಂಬ ಕೆಲಸ ಇದೆ, ನಿಮಗೂ ತೋರಿಸ್ತೀನಿ ಏನು ಕೆಲಸ ಐತೆ ಅಂತ. ಇನ್ನೂ ರಿಮೈನಿಂಗು ಅದೆಲ್ಲ ಮುಗಿಸಾದ್ಮೇಲೆ ಇವತ್ತಿನ ಕೆಲಸ ಮುಗ್ದು ನಾಳೆಗೆ ಪ್ರೊಸೀಡ್ ಮಾಡಬೇಕು. ಬನ್ನಿ ಇವಾಗ ಕಟಿಂಗ್ ಮಾಡಿಸ್ಕೊಂಡು ಬರೋಣ. ಈ ಥರ ಇವಾಗ ಕಟಿಂಗ್ ಮಾಡ್ಸೋಕ್ಕೆ ಬಂದಿದ್ದೀನಿ. ನೋಡಿ, ಇದೆ ನಾನು ಕಟಿಂಗ್ ಮಾಡಿಸೋ ಶಾಪು. ಇವಾಗ ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ. ಸ್ನೇಹಿತರೆ, ಇವಾಗ ಕಟ್ಟಿಂಗ್ ಆಯಿತು. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಇವಾಗ ಇವರೇ ಕಟಿಂಗ್ ಮಾಡಿದ್ದು. ಥ್ಯಾಂಕ್ಸ್ ಬೈ. ಇವಾಗ ಇಲ್ಲಿಂದ ವಾಪಸ್ ಹೊಡ್ಬೇಕು ಮನೆ ಕಡೆಗೆ ಹೋಗಿ. ಇನ್ನೂ ಎಷ್ಟೊಂದು ಕೆಲಸ ಇದೆ ಮಾಡೋದು. ಬನ್ನಿ ಇವಾಗ ಮನೆಗೆ ಹೋಗಿ ನಿಮ್ಗೆ ಸಿಗ್ತೀನಿ. ಸ್ನೇಹಿತರೆ, ಮನೆಗೆ ಹೋಗೋಣ ಅಂದರೆ ಮಳೆ ಬೇರೆ ಬರ್ತಿದೆ. ನೋಡಿ, ಮನೆಗೆ ಹೋಗಿ ಇನ್ನೂ ಸ್ನಾನ ಮಾಡಿ ಗಿಫ್ಟೆಲ್ಲ ರ್ಯಾಪ್ ಮಾಡಿ ಇನ್ನೂ ಎಷ್ಟೊಂದು ಕೆಲಸ ಐತೆ. ಇದು ನೋಡಿ, ಮಳೆ ಬೇರೆ ನಿಲ್ತಿಲ್ಲ. ಇವಾಗ ಬೇಗ ಮಳೆ ನಿಂತಿದ ತಕ್ಷಣ ಫಸ್ಟು ಗಿಫ್ಟ್ ರ್ಯಾಪರ್ಸ್ ಇಸ್ಕೊಂಡು ಮನೆಗೆ ಹೋಗಬೇಕು. ಮನೇಲಿ ಸಿಗ್ತೀನಿ ನಾನು. ಸ್ನೇಹಿತರೆ, ಇವಾಗ ಮನೆಗೆ ಬಂದು ರೆಡಿಯಾಗಿದ್ದೀವಿ. ಮನೆಗೆ ಬಂದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಇವಾಗ ನೋಡಿ, ಇದೇ ಗಿಫ್ಟ್ಸು. ಜಾಸ್ತಿ ಅಂತ ತಂದಿಲ್ಲ, ನಾರ್ಮಲ್ ಚಿಕ್ಕ ಮಕ್ಕಳಿಗೆಲ್ಲ ಎಷ್ಟು ಏನೇನು ಬೇಕೋ ಅದೇ ತಂದಿರೋದು. ನೋಡಿ, ಎಲ್ಲ ಪೆನ್ಸಿಲು, ಪೆನ್ನು, ಅದೇ ಸ್ನೇಹಿತರೆ ಜಾಸ್ತಿ ಇರೋದು. ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಬೇಕು. ಬನ್ನಿ ಪ್ಯಾಕ್ ಮಾಡೋಣ. ರ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಇದೊಂದು ಗಿಫ್ಟ್ ಇದೆ, ಆಮೇಲೆ ಇದೊಂದು ಸ್ಕೆಚ್ ಬಾಕ್ಸ್ ಗಿಫ್ಟು, ಆಮೇಲೆ ಇದು ಕ್ಲೇದೊಂದು ಗಿಫ್ಟು, ಆಮೇಲೆ ಇದೊಂದು ಪೆನ್ಸಿಲ್ ಸೆಟ್ ಒಂದು ಗಿಫ್ಟು, ಅದಾದಮೇಲೆ ಇದೊಂದು ಗೇಮ್ದೊಂದು ಗಿಫ್ಟ್ ಸೆಟ್ ಇದೆ. ಚಿನ್ನ ಪಸಂದ ಪೆನ್ಸಿಲ್ ಗಿಫ್ಟ್ ರ್ಯಾಪರ್ಸ್ ತಂದಿದ್ದೀವಿ. ಈಗ ಯಾರ ಮೇಲೆ ರ್ಯಾಪ್ ಮಾಡಿ ಅಕ್ಕವೂ ಇಲ್ಲಡ, ಅಕ್ಕ ಇಂಚನ ಚೊಲ್ಲಿರ್ತಾರೆ, ಅಕ್ಕವೂ ಇಲ್ಲಡ, ಆಂಟಿ ಇಲ್ಲ, ಹೆಂಗೋ ಬೈಗಿರಂಗ. ಅದರಿಂದ ನಾನು ಆರಾಮಾಗಿ ಕೂತಿರ್ತೀನಿ. ನಿಮ್ಮ ಮಮ್ಮಿ ಇದಾರಲ್ಲ? ಅಲ್ಲ, ಬಾರೋ. ನಿಮ್ಮ ಮಮ್ಮಿ ಇದಾರ ಹೇಳಿ, ಇದಾರ ಇಲ್ವಾ? ಮಾಡೇ ಯಾರು ಇಲ್ಲ. ಅವರು ತರ ಅದಕ್ಕೆ ಬರಕ್ಕಿಂತ ಮುಂದೆ ನೋಡ್ಕೊಂಡು ಕೊಡಿ, ನಾನು ಟೇಪ್ ಕಟ್ಕೊಡ್ತೀನಿ. ಹೀರೋ ಬರ್ತಿದೆ ಎಷ್ಟು
ಏನೋ ಮಾಡ್ತಿದ್ಯಾ? ಕುತ್ಕೊಳ್ಳೋಕೆ ಜಾಗ ಹುಡುಕ್ತಾರೆ. ತೋರ್ಸೆ ಸ್ವಲ್ಪ ಮುಖನ. ಚೆನ್ನಾಗಿದೆ ಬಿಡು. ಚೆನ್ನಾಗಿದೆ ಸೀರಿಯಸ್ ಆಗಿ. ಆಂಟಿ ಶೈ. ಅವನ ನೋಡಿ ಆಂಟಿ. ಆಂಟಿ ಅವನ ನೋಡಿ ಫಸ್ಟ್. ಅವನ್ನ ತಿರ್ಸಿ ನಿಮ್ ಕಡೆ. ಏನು RCB ಇಂಡಿಯನ್ ಮ್ಯಾಚ್ ಅಂತ ಹೇಳ್ತಾರೆ. ಬ್ಯಾಕ್ ಮಾಡು. ನನ್ಗೆ ಬರಲ್ವ? ನೀನ್ ಒಂದ್ ಮಾರು ನಾನು ನೋಡಿ ಮಾರಲ್ಲ. ಸರಿ ಸಾಕ್ಬಿಡಿ. ಅದಿದ್ದರೆ ಒಂದೇ ಅಷ್ಟು ಸಾಕು. ಅದರಿಂದ ಒಂದೇ ಸಮೋಸೆ ಇರ್ತದೆ ಒಂದೇ ಖುಷಿ ಕೊಡೋದು. ಸೊ ಫಸ್ಟೇ ಸೋಲಿಂಗ್ ನಾವು ಟೀಮ್ ಮಾಡ್ತೀವಿ. ಪರವಾಗಿಲ್ಲ ಸರ್. ಸ್ನೇಹಿತರೆ ನೋಡಿ, ಕರ್ದಿ 2 ಅವರ್ ಆಯ್ತು, ಇವಾಗ ಬರ್ತಾನೆ. ಉಪವಾಸ ಇದ್ದಿ ಬರ್ತಿರೋದು ಬಾಯಿ ಕುತ್ಕೋ ಆಯ್ತು. ನಿಚ್ಚೆ ಬಿಟ್ರೆ ರೇ ಬಚ್ಚಿ ಟೀಚರ್ ವೆರಿ ಮಾಡ್ತೀವಿ. ಯಾರು ಇದು? ಹಾಯ್